ಇನ್ನು ಉಡುಪಿಯಲ್ಲಿ ನಿರ್ಮಾಣ ಆದಂತ ಈ ಪರಶುರಾಮ ಥೀಮ್ ಪಾರ್ಕ್ ಏನಿದೆ ಅದಕ್ಕೆ ಒಂದು ರೀತಿಯಾಗಿ ನೆನೆಗುದಿಗೆ ಬಿದ್ದಿತ್ತು. ಆ ಪಾರ್ಕ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಅಸಲಿ ಅಲ್ಲ, ಇದು ನಕಲಿ ಥೀಮ್ ಪಾರ್ಕ್. ಅದೇ ರೀತಿಯಾಗಿ ಪರಶುರಾಮನ ವಿಗ್ರಹ ಕೂಡ ನಕಲಿ ಅಂತ ಕೂಡ ಪತ್ತೆ ಹಚ್ಚಲಾಗಿತ್ತು. ಅದಾದ ಬಳಿಕ ಆ ವಿಗ್ರಹವೇ ಅಲ್ಲಿ ನಾಪತ್ತೆ ಆಗ್ಬಿಟ್ಟಿತ್ತು. ಈಗ ಪೊಲೀಸರು ಆ ವಿಗ್ರಹವನ್ನ ಪತ್ತೆ ಮಾಡಿದ್ದಾರೆ. ಮೂರ್ತಿ ನಿರ್ಮಿಸಿದಂತಹ ಬೆಂಗಳೂರಿನ ಕ್ರಿಶ್ ಆರ್ಟ್ ವರ್ಲ್ಡ್ ಮೇಲೆ ಖಾಕಿ ದಾಳಿಯನ್ನ ನಡೆಸಿದೆ. ನಾಪತ್ತೆಯಾಗಿದ್ದಂತಹ ಮೂರ್ತಿಯನ್ನ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಕಾರ್ಕಳ ಪೊಲೀಸರು ಕೆಂಗೇರಿ ಬಳಿ ಇರುವಂತಹ ಒಂದು ಗೋಡೌನ್ನಲ್ಲಿ ಈ ವಿಗ್ರಹ ಪತ್ತೆ ಆಗಿದೆ. 10 ತಿಂಗಳ ಬಳಿಕ ನಾಪತ್ತೆಯಾಗಿದ್ದಂತಹ ವಿಗ್ರಹವನ್ನ ಮತ್ತೆ ಪತ್ತೆ ಹಚ್ಚಿದ್ದಾರೆ ಕಾರ್ಕಳ ಪೊಲೀಸರು. ಮೂರ್ತಿ ವಶಪಡಿಸುವ ವೇಳೆ ಗುತ್ತಿಗೆದಾರ ಕೃಷ್ಣನಾಯ್ಕ್ ಹೈ ಡ್ರಾಮನೆ ಮಾಡಿದ್ದಾರೆ. ಮೂರ್ತಿ ನೀಡೋದಿಲ್ಲ ಅಂತ ಪೊಲೀಸರ ಎದುರೇ ಪಟ್ಟನ್ನ ಹಿಡಿದ್ರಂತೆ. ಕಂಚಿನ ಮೂರ್ತಿ ನಿರ್ಮಿಸುವುದಾಗಿ ಹೇಳಿ 1.25 ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ್ರು. ಅದರಲ್ಲಿ ಫೈಬರ್ ಮಿಶ್ರಿತವಾಗಿ ಆ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿದ್ರು. ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿತ್ತು ಇದು ಕಂಚಿನ ಮೂರ್ತಿ ಅಲ್ಲ, ಫೈಬರ್ದು ಅಂತ. ಅದಾದ ಬಳಿಕ ಆ ಮೂರ್ತಿ ಕೂಡ ನಾಪತ್ತೆ ಆಗಿತ್ತು. ಸದ್ಯಕ್ಕೆ ಕೆಂಗೇರಿ ಬಳಿ ಇರುವಂತಹ ಗೋಡೌನ್ನಲ್ಲಿ ಇವರು ಕಾರ್ಕಳ ಪೊಲೀಸರು ಏನಿದ್ದಾರೆ ವಶಪಡಿಸಿಕೊಂಡಿದ್ದಾರೆ ಮೂರ್ತಿಯನ್ನ. ಈ ಮೂರ್ತಿಯನ್ನ ವಶಪಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಗುತ್ತಿಗೆದಾರ ಕೃಷ್ಣನಾಯ್ಕ್ ಹೈ ಡ್ರಾಮನೆ ಮಾಡಿದ್ರಂತೆ. ಮೂರ್ತಿ ಒಪ್ಸೋದೇ ಇಲ್ಲ ನಾವು ಅಂತ. ಅದಾದ ಬಳಿಕ ಪೊಲೀಸರು ಮೂರ್ತಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಆ ಮೂರ್ತಿಯನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿದ್ದಂಥ ಒಂದಷ್ಟು ವಸ್ತುಗಳು ಕೂಡ ಅಲ್ಲೇ ಇದ್ವಂತೆ. ಅವುಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಕಲಿ ಮೂರ್ತಿಯನ್ನ ಈಗ ವಶಪಡಿಸಿಕೊಂಡು ಉಡುಪಿಗೆ ರವಾನೆ ಮಾಡಿದ್ದಾರೆ ಪೊಲೀಸರು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಂಚಿನ ಪ್ರತಿಮೆಯನ್ನ ಮಾಡ್ತೀವಿ ಅಂತ ಜನರಲ್ಲಿ ಧಾರ್ಮಿಕವಾಗಿ ವಂಚನೆ ಮಾಡಿದಂಥ ಈಗಿನ ಶಾಸಕ ಹಾಗೂ ಆಗ ಸಚಿವರಾಗಿದ್ದಂಥ ಸುನೀಲ್ ಕುಮಾರ್ ಅವರೇನಿದ್ದಾರೆ ಅವರ ನೇತೃತ್ವದಲ್ಲಿ ನಡೆದಂಥ ಮೂರ್ತಿ ನಿರ್ಮಾಣ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಮೂರ್ತಿ ನಾಪತ್ತೆ ಆಗಿತ್ತು. ಆ ಮೂರ್ತಿಯನ್ನ ಈಗ ಪೊಲೀಸರು ಪತ್ತೆ ಹಚ್ಚಿ ವಶಕ್ಕೆ ಪಡ್ಕೊಂಡಿದ್ದಾರೆ. ದೌರ್ಜನ್ಯ ನೀವು ನೋಡಿ, ಇಡೀ ಕರ್ನಾಟಕ ಮತ್ತು ದೌರ್ಜನ್ಯ. ನನಗೆ ಯಾವುದೇ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡದೇನೆ ನಾನು ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ತೊಗೊಂಡೋಗ್ತಾ ಇದ್ದಾರೆ. ಅದು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ನಮಗೆ ರಕ್ಷಣೆ ಕೊಡಬೇಕಾದವರು ಅವರು ಮುಂದಾಳತ್ವದಲ್ಲಿ ಉದಯ ಮುನಿಯಾಲ್ ಅವರನ್ನು ಕರ್ಕೊಬಂದು ಅವ್ರನ್ನ ಇಲ್ಲಿ ಬಿಟ್ಟು ಅವರೆಲ್ಲ ನನಗೆ ಧಮಕಿ ಹಾಕಿ ನಮಗೆ ರೋಪ್ ಹಾಕಿ ನಿನ್ನ ಮೇಲೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಎಲ್ಲ ವರ್ಕ್ಗಳನ್ನು ಮಹಾಜರ್ ಮಾಡಿ ಅಮಾನತ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಎಷ್ಟು ಸಾಮಾನ್ಯ ಜನ ಬಡ ಕಾಲ ಇದಾವನ ಹೊಟ್ಟೆ ಮೇಲೆ ಎಷ್ಟು ಕಾಲಿಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿ. ನಾನು ಕೋರ್ಟಲ್ಲಿ ಇದೆ ಸ್ನೇಹಿತರೆ ಇದು. ಆದರೂ ಇವತ್ತೆಲ್ಲ ಮಹಾಜರ್ ಮಾಡ್ತೀನಿ ಅಂತ ಬಂದು ನನ್ನ ಹತ್ರ ಕಾರ್ಕಳ ಸ್ಟೇಷನ್ 2 ಹಿಡ್ಕೊ